ಹಲೋ, ಗುಡ್ ಮಾರ್ನಿಂಗ್. ನನ್ನ ಹೆಸರು ಮೇಘನಾ ಅಂತ. ನಾನು ಇವಾಗ ಸದ್ಯದಲ್ಲಿರುವಂಥದ್ದು ಹಾಸನ ಡಿಸ್ಟ್ರಿಕ್ಟಲ್ಲಿ. ಸೊ ಹಾಗಾಗಿ ಅಕ್ಕಪಕ್ಕ ಇರೋವಂಥ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸಸ್ನ ನೋಡೋಣ ಅಂತ ನಾನು ನನ್ನ ಸಿಸ್ಟರ್ ಮತ್ತು ನನ್ನ ಮಗ ಕೂಡ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನಾವು ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಬೇಕು ಅನ್ನೋದು ಆಸೆ ಇತ್ತು. ಬಟ್ ಈಗ ಸದ್ಯಕ್ಕೆ ನಾನು 2 ವೀಲರಲ್ಲಿ ಇವ್ರು 3 ಜನನ ಅಕಂಪನಿ ಮಾಡ್ಬೋದು ಅಂತ ಡಿಸೈಡ್ ಮಾಡಿ ನಾನು ನನ್ನ ಮಗ ಎಲ್ಲ ಎಂಜಾಯ್ ಮಾಡೋಕ್ಕೆ ಅಂತ ಹೋದ್ವಿ. ಆದರೆ ಎಂಜಾಯ್ಮೆಂಟ್ ಅನ್ನೋದಕ್ಕಿಂತ ಫಸ್ಟ್ ಸ್ಟಾರ್ಟಿಂಗ್ ನಾನು ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ, ಟ್ರಾವೆಲ್ ವ್ಲಾಗ್ಸ್ ಆಗಿರೋದ್ರಿಂದ ಫಸ್ಟು ಒಂದು ದೇವರ ಸನ್ನಿಧಿಲಿ ಮಾಡೋಣ ಅನ್ನೋದಕ್ಕೆ ಒಂದು ಮಾವನೂರು ಮಲ್ಲಪ್ಪನ ಬೆಟ್ಟ ಅಂತ ನಮ್ಮ ಹಾಸನದಿಂದ ಸುಮಾರು 20-25 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತು ತುಂಬ ವೈಬ್ರೆಂಟ್ ಆಗಿದೆ. ಅಲ್ಲಿ ಹೋದರೆ ತುಂಬ ಪೀಸ್ಫುಲ್ ಆಗಿರೋ ಅಂಥದ್ದು. ಆ ಜರ್ನಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಹಾಸನಿಂದ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಿದೆ, ಹಾಗೆ ಹೇಗೆ ಅಲ್ಲಿಗೆ ಹೋದ್ವಿ, ಹಾಗೆ ತಲುಪಿದ್ವಿ, ಮತ್ತು ಅಲ್ಲಿ ಸುಮ್ಮನೆ ಏನು ಮಾಡಿದ್ವಿ, ಆಮೇಲೆ ತುಂಬ ಪೀಸ್ಫುಲ್ಲಾಗಿ. ಆ್ಯಂಡ್ ನಿಮ್ಗೇನಾದರೂ ಒಳ್ಳೆ ಪ್ಲೇಸ್ ನೋಡಬೇಕು, ಲೈಕ್ ಸೀನರಿ ವ್ಯೂ ಜೊತೆಗೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನಾದರೂ ಇದ್ದರೆ ಈ ಪ್ಲೇಸ್ನ ನೀವು ಚೂಸ್ ಮಾಡ್ಕೊಬೋದು. ಇದು ಹಾಸನ್ ಟೋಲ್ ಶಾಂತಿಗ್ರಾಮ ಬಿಟ್ಟು ಮುಂದೆ ಹೋದ್ಮೇಲೆ ರೈಟ್ ಟರ್ನ್ ತೊಗೊಂಡು ಮಳ್ಳಿ ಅನ್ನೋ ಒಂದು ಊರಿಂದ ಡೈರೆಕ್ಟಾಗಿ ಹೋಗಿ ತಲುಪುವಂಥದ್ದು. ಅಲ್ಲಿ ಹೋದರೆ ಸಾಕು, ನಿಮಗೆ ಎಲ್ಲದು ಏನೂ ಸಿಗೋದಿಲ್ಲ ನಿಮಗೆ. ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಅಂತ ಏನು ಸಿಗೋಲ್ಲ, ಬಟ್ ಪೀಸ್ ಆಫ್ ಮೈಂಡ್ ಅಂತೂ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ವಿಂಡ್ ಮಿಲ್ಸ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ತುಂಬ ವೈಬ್ರೆಂಟಾಗಿ ಎಲಿಗೆಂಟ್ ಆಗಿರೋ ಅಂಥ ವ್ಯೂನು ಸಿಕ್ತು. ಆ್ಯಂಡ್ ಮೋರ್ ಓವರ್ ಒಂದು 3-4 ಗುಡ್ಡಗಳಿದೆ. ಅದರ ನಡುವೆ ಎಲ್ಲ ಫುಲ್ ಫ್ಯಾನ್ಗಳಿದೆ. ಆ ಫ್ಯಾನ್ಗಳನ್ನ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಕೊನೆಗೆ ನಾವು ಹೋಗಿದ್ದ ಟೈಮು ತುಂಬ ಈವ್ನಿಂಗ್ ಇತ್ತು. ಬಿಸಿಲಿದ್ರೂ ಕೂಡ ತುಂಬ ಚಳಿ ಆಗ್ತಾ ಇತ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಆದಷ್ಟು ಬೇಗ ನಾವು ಲೇಡೀಸ್ ಆಗಿರೋದ್ರಿಂದ ಸೇಫ್ಟಿ ಮುಖ್ಯ ಅಲ್ವಾ. ಸೊ ಏನು ಮಾಡಿದ್ವಿ, ವಾಪಸ್ ಬಂದ್ವಿ. ಆ್ಯಂಡ್ ನೋಡ್ಬೋದು ನೀವು ಅಲ್ಲಿ ಸಾಲಾಗಿರೋ ಫ್ಯಾನ್ಗಳು. ನೀವು ಅದರಲ್ಲೂ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರಂತೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದಾರೇನೋ ಅನ್ನೋ ಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಟ್ ವ್ಯೂ ವಾಸ್ ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಪ್ರಶಾಂತವಾಗಿರುವಂಥ ದೇವಸ್ಥಾನವೂ ಕೂಡ ಹೌದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಏನಾದರೂ ಕೇಳ್ಕೊಂಡ್ರೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಬಟ್ ನಾವು ಹೋದಾಗ ದೇವಸ್ಥಾನಕ್ಕೆ ಕ್ಲೋಸ್ ಇತ್ತು, ಅದೇನೂ ಓಪನ್ ಇರಲಿಲ್ಲ. ಬೆಳಗ್ಗೆ ಹೊತ್ತು ಹೋದರೆ ನಿಮಗೆ ದೇವಸ್ಥಾನವೂ ಕೂಡ ಓಪನ್ ಇರುತ್ತೆ. ನೀವು ಕೂಡ ಪೂಜೆ ಗೀಜೆ ಮಾಡಿಕೊಂಡು ಬರ್ಬೋದು. ಹಾಗೆಯೇ ನಾನು ನನ್ನ ಮಗ ಎಲ್ಲ ಎಂಜಾಯ್ ಮಾಡಿಕೊಂಡು ಒನ್ ಡೇನ ಡೇ ಸ್ಪೆಂಟ್. ಅದರಲ್ಲೂ ಟೀಚರ್ಸ್ ಡೇ ಆಗಿರೋದ್ರಿಂದ ನಾನಿವಾಗ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಆ್ಯಂಡ್ ಆ ಒಂದು ಟೀಚರ್ ಡೇನ ನಾನು ಯಾವ ರೀತಿ ನಾನು ಸ್ಪೆಂಡ್ ಮಾಡಬೇಕು, ಆ ಟೈಮ್ನ ನಾನು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು, ಅದೇ ರೀತಿ ನನಗೆ ಪೀಸ್ ಆಫ್ ಮೈಂಡು, ಆ ಮೈಂಡ್ಫುಲ್ನೆಸ್ಸು ಎಲ್ಲದೂ ಕೂಡ ಈ ಒಂದು ಪ್ಲೇಸಿಂದ ನಂಗೆ ಸಿಗ್ತಾ ಹೋಯಿತು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ this is it, and you have to visit this place if you are near to ಹಾಸನ್ ಥ್ರೂ ಏನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಇದನ್ನು ನೀವು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಒನ್ಸ್ ಯು ಗೋ ಆ್ಯಂಡ್ ವಿಸಿಟ್. ಥ್ಯಾಂಕ್ ಯು.